ವಿರಾಮದ ನಂತರ ನಾಡು ನಾಡಿಗೆ ಸ್ವಾಗತ. ಫ್ಲಂಬರ್ ಅಂತ ನೆಪ ಹೇಳಿಕೊಂಡು ಮನೆ ದೋಚಲು ಬಂದ ಕಳ್ಳನನ್ನ ಹಿಡಿದು ಮರಕ್ಕೆ ಕಟ್ಟಿ ಹಾಕಿ ಸಾರ್ವಜನಿಕರೇ ಥಳಿಸಿದ ಘಟನೆ ತುಮಕೂರಿನ ಉಪ್ಪಾರಹಳ್ಳಿಯಲ್ಲಿ ನಡೆದಿದೆ. ನಾಗರಾಜು ಸಿಕ್ಕಿಬಿದ್ದ ಕಳ್ಳ. ಸಿದ್ದರಾಜು ಎಂಬುವವರ ಮನೆಗೆ ಕಳವಿಗೆ ಬಂದು ಅನುಮಾನಾಸ್ಪದವಾಗಿ ವರ್ತಿಸಿದ್ದನ್ನ ಗಮನಿಸಿದ ಮನೆಯ ಮಾಲೀಕ ಸಿದ್ದರಾಜು ವಿಚಾರಿಸಿದ್ದಾರೆ. ಇದರಿಂದ ಗಾಬರಿಗೊಂಡ ನಾಗರಾಜು ಸೈಕಲ್ ಬಿಟ್ಟು ಓಡತೊಡಗಿದ್ದಾನೆ. ಓಡಲು ಯತ್ನಿಸಿದ ನಾಗರಾಜುರನ್ನ ಹಿಡಿದು ಮರಕ್ಕೆ ಕಟ್ಟಿ ಹಾಕಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಹೊಸಬಡಾವಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಳ್ಳನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಗುಲ್ಬರ್ಗಾ ಜಿಲ್ಲಾ ಪಂಚಾಯತ್ನಲ್ಲಿ ಈಗ ಚುನಾವಣಾ ಕಾವು ಗರಿಗೆದರಿದೆ. ನಾಳೆ ಅಧ್ಯಕ್ಷ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಅವಿಶ್ವಾಸದ ಮೂಲಕ ಬಿಜೆಪಿಯ ಶಿವಪ್ರಭು ಪಾಟೀಲ್ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿತು. ಗುಲ್ಬರ್ಗಾ ಜಿಲ್ಲಾ ಪಂಚಾಯತ್ಗೆ ಈಗ ಮತ್ತೊಂದು ಚುನಾವಣೆ ಎದುರಾಗಿದೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ನಾಳೆ ಚುನಾವಣೆ ನಡೆಯಲಿದೆ. ಅಧ್ಯಕ್ಷ ಗಾದಿಗೇರಲು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದ್ದು ತಂತ್ರ ಪ್ರತಿತಂತ್ರಗಳು ನಡೆದಿವೆ. ಮೊದಲನೇ ಅವಧಿಯೊಳಗ ಅಧ್ಯಕ್ಷರ ಇದು ಆಯ್ತಲ್ರಿ, ಆ ವಿಶ್ವಾಸ ಆಗಿದ್ರಲಿಂದ ಈಗ ಕಾಂಗ್ರೆಸ್ ಪಾರ್ಟಿಲಿಂದ ಕಸ್ತೂರ್ಬಾ ಅಕ್ಕೋರಿಗೆ ಇದು ನಾಮಿನೇಷನ್ ಫೈಲ್ ಮಾಡಿದ್ದೇವ್ರಿ. ಗೆಲ್ತಿದ್ದೇವ್ರಿ ಕಾಂಗ್ರೆಸ್ದವ್ರು 100% ಗೆದ್ದಿದ್ದೇವ್ರಿ. ಗುಲ್ಬರ್ಗಾ ಜಿಲ್ಲಾ ಪಂಚಾಯತ್ನಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 43 ಇದೆ. ಬಿಜೆಪಿ 20, ಕಾಂಗ್ರೆಸ್ 19, 3 ಜೆಡಿಎಸ್ ಹಾಗೂ ಒಬ್ಬ ಪಕ್ಷೇತರ ಸದಸ್ಯರು ಇದ್ದಾರೆ. ಇದರಲ್ಲಿ ಯಾರಿಗೆ 22 ಸದಸ್ಯರ ಬೆಂಬಲ ಸಿಗುತ್ತೋ ಆ ಪಕ್ಷ ಅಧ್ಯಕ್ಷ ಗಾದಿಗೇರುತ್ತೆ. ಈಗಾಗಲೇ ಅಧ್ಯಕ್ಷ ಗಾದಿಗೆ ಏರಲು ಕಾಂಗ್ರೆಸ್ ತಂತ್ರ ರೂಪಿಸುತ್ತಿದ್ದು, ಜೆಡಿಎಸ್ ಬೆಂಬಲ ಪಡೆಯೋ ಯತ್ನದಲ್ಲಿದೆ. ಇನ್ನು ಬಂಡಾಯ ಭೀತಿಯಲ್ಲಿರುವ ಬಿಜೆಪಿ ಸಹ ಪ್ರತಿತಂತ್ರ ರೂಪಿಸಿದೆ. ಹಿಂದಿನ ಅಧ್ಯಕ್ಷ ಪಟ್ಟವನ್ನ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿದೆ. ಬಿಜೆಪಿಯಿಂದ ನಾವು ಬಸವರಾಜ್ ಮಾಲಿ ಪಾಟೀಲ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ಕಮಲಾಪುರ ನಮ್ಮ ಬಸವರಾಜ್ ಮಾಲಿ ಪಾಟೀಲ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಅವ್ರನ್ನ ಮಾಡಿದ್ವಿ. ಹಾಗೆ ಎರಡನೇ ಅಭ್ಯರ್ಥಿಯಾಗಿ ಜಗಜೀವನ್ ರೆಡ್ಡಿ ಅವರು ಕೂಡ ಕೊಂಚಾರಾಮಿಂದ ಗೆದ್ದಿರ್ತಕ್ಕಂಥ ಸದಸ್ಯರಿದ್ದಾರೆ. ಅವರು ಕೂಡ ನಾಮಿನೇಷನ್ ಹಾಕ್ತಾ ಇದ್ದಾರೆ. ನಮ್ಮ 20 ಜನರಿಗೂ ಕೂಡ ನಾವು ಈಗಾಗಲೇ ವಿಪ್ ಇಶ್ಯೂ ಮಾಡಿದ್ದೀವಿ ಮತ್ತು ಗೆಲುವಿಗಾಗಿ ಬೇಕಾಗಿರ್ತಕ್ಕಂಥ 2 ವೋಟ್ ಏನಿದೆ ಅದನ್ನು ಪಡೆಯುವಂಥ ದೃಷ್ಟಿಯಿಂದ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಕೆಲವು ದಿನಗಳ ಹಿಂದೆಯಷ್ಟೇ ಕಾಂಗ್ರೆಸ್ ಬಿಜೆಪಿಯ ಶಿವಪ್ರಭು ಪಾಟೀಲ್ರನ್ನ ಅವಿಶ್ವಾಸದ ಮೂಲಕ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿತ್ತು. ಹೀಗಾಗಿ ಕಾಂಗ್ರೆಸ್ ಈಗ ಶತಾಯಗತಾಯ ಅಧ್ಯಕ್ಷ ಗಾದಿಗೇರಲು ತಂತ್ರ ಹಿಡಿದಿದ್ದು, ನಾಡಿನ ಚುನಾವಣೆ ಕುತೂಹಲ ಮೂಡಿಸಿದೆ. ಕ್ಯಾಮರಾಮನ್ ಗಿರೀಶ್ ಜೊತೆ ಶರಣ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ದರೆ ಇಷ್ಟೊತ್ತಿಗೆ ಮಲೆನಾಡಿನ ಶಿವಮೊಗ್ಗದಲ್ಲಿ ಮೊದಲ ವಿಮಾನ ಬಂದಿಳಿಯಬೇಕಿತ್ತು. ಆದರೆ ರಾಜಕೀಯದ ಕೆಸರೆರಚಾಟ, ಹವಾಮಾನ ವೈಪರೀತ್ಯ, ಮಂದಗತಿಯ ಕಾಮಗಾರಿ, ವಿದ್ಯುತ್ ಲೈನ್ ಸ್ಥಳಾಂತರ ಈ ಎಲ್ಲವೂ ವಿಮಾನ ಸಂಚಾರ ಆರಂಭಕ್ಕೆ ವಿಘ್ನಗಳಾಗಿ ಪರಿಣಮಿಸಿವೆ. ಹಾಗಾಗಿ ವಿಮಾನ ನಿಲ್ದಾಣ ಎಂದು ಪೂರ್ಣಗೊಳ್ಳಲಿದೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗೆ ಈ ಪ್ರದೇಶ ಲೋಹದ ಹಕ್ಕಿಗಳ ಕಲರವಕ್ಕೆ ಸಾಕ್ಷಿಯಾಗಬೇಕಿತ್ತು. 2011 ಜೂನ್ 10ರಂದೇ ಮಲೆನಾಡಿನ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಮೊದಲ ವಿಮಾನ ಬಂದಿಳಿಯಬೇಕಿತ್ತು. ಆದರೆ ಅಂದು ರಾಜ್ಯಪಾಲರ ರಾಷ್ಟ್ರಪತಿ ಆಳ್ವಿಕೆಯ ಶಿಫಾರಸ್ಸಿನ ತೂಗುಗತ್ತಿ ಸಿಎಂ ಯಡಿಯೂರಪ್ಪ ಸರ್ಕಾರದ ಭವಿಷ್ಯ ತೂಗುಯಾಲೆಯಲ್ಲಿ ತೇಲುವಂತೆ ಮಾಡಿದ್ದ ಪರಿಣಾಮ ಎಲ್ಲವೂ ಏರುಪೇರಾಯಿತು. ಯಡಿಯೂರಪ್ಪ ಸಿಎಂ ಪದವಿ ಕಳೆದುಕೊಂಡ ಬೆನ್ನಲ್ಲೇ ಶಿವಮೊಗ್ಗ ವಿಮಾನ ನಿಲ್ದಾಣ ಕಾಮಗಾರಿಗೂ ಗ್ರಹಣ ಬಡಿಯುವಂತಾಯಿತು. ಯಡಿಯೂರಪ್ಪ ಉಪಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿಯೇ ಶಿವಮೊಗ್ಗ ವಿಮಾನ ನಿಲ್ದಾಣ ಕಾಮಗಾರಿ ಘೋಷಿಸಿದ್ರು. 2007ರಲ್ಲಿ ಯೋಜನೆಯನ್ನ ಮೈತಾಸ್ ಕಂಪನಿಗೆ ವಹಿಸಲಾಗಿತ್ತು. ಕಾಮಗಾರಿ ವೆಚ್ಚವನ್ನ 100 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿತ್ತು. ಆದರೆ ನಿರೀಕ್ಷೆಯಂತೆ ಮೈತಾಸ್ ಕಂಪನಿ ಕಾಮಗಾರಿ ಕೈಗೆತ್ತಿಕೊಳ್ಳಲೇ ಇಲ್ಲ. ಪರಿಣಾಮ ಕುಂಟುತ್ತಾ ಸಾಗಿದ ಕಾಮಗಾರಿಯ ಪರಿಣಾಮ ಇದೀಗ ಯೋಜನಾ ವೆಚ್ಚ 230 ಕೋಟಿಗೆ ಏರುವಂತೆ ಮಾಡಿದೆ. ಮೈತಾಸ್ ಕಂಪನಿ ವಹಿಸಿಕೊಂಡ ಈ ಕಾಮಗಾರಿಯನ್ನ ರಾಹಿ ಸಂಸ್ಥೆ ತಾನು ಕೈಗೆತ್ತಿಕೊಂಡಿದೆ.
ಶಿವಮೊಗ್ಗ ಸಮೀಪದ ಸೋಗಾನೆ ಬಳಿ ನಿರ್ಮಾಣಗೊಳ್ತಾ ಇರೋ ವಿಮಾನ ನಿಲ್ದಾಣದಲ್ಲಿ 1700 ಮೀಟರ್ ಉದ್ದದ ರನ್ವೇ ಕಾಮಗಾರಿ ಬಹುತೇಕ ಅಪೂರ್ಣಗೊಂಡಿದೆ. ಹಾಗೆಯೇ ಈ ಏರ್ ಸ್ಟ್ರಿಪ್ ಪಕ್ಕದಲ್ಲಿ ತಡೆಗೋಡೆ ನಿರ್ಮಾಣ ಕಾರ್ಯ ಕೂಡ ಕುಂಟುತ್ತಾ ಸಾಗಿದೆ. ಅದೇ ಹೋದ ಸಲ ಬಂದಾಗ ಫೆಬ್ರವರಿ ಎಂಡಲ್ಲಿ ಆಗುತ್ತೆ ಅಂತ ಹೇಳಿದ್ರು. ನಾವು ಅದಕ್ಕೆ ಈ ಸಲ ಜನವರಿ ಎಂಡಲ್ಲಿ ಬಂದು ನೋಡಿದ್ವಿ ಏನಾದ್ರು ಆಗಿದೆಯಾ ಅಂತ. ಅದು ನೋಡಿದ್ರೆ ವರ್ಕ್ ಆಗಿಲ್ಲ, ವರ್ಕ್ ಸ್ಟಾಪ್ ಮಾಡಿದೆ ಅಂತಾರೆ. ಮೋಸ್ಟ್ಲಿ ಸ್ಯಾಂಕ್ಷನ್ ಆಗಿರೋ ದುಡ್ಡೆಲ್ಲ ಅರ್ಧಕ್ಕರ್ಧ ತಿಂದಿನ ಅರ್ಧ ಕೆಲಸ ಮಾಡಿ ಮಿಕ್ಕಿದ ಮುಗಿಸಿರ್ಬೇಕು ಅಂತ ಕಾರಣ ಆಗುತ್ತೆ ಇದಕ್ಕೆ. ನಮಗೆ ಗೊತ್ತಿರಂಗೆ ಅಷ್ಟಿರ್ಬೋದು ಸಹ ಇದು. ಯಾವಾಗ ಆಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಂತೂ ಕೆಲಸ ಅಂತೂ ಸ್ಟಾಪ್ ಮಾಡಿದ್ದಾರೆ. ಇನ್ನು ಏರ್ಪೋರ್ಟ್ ಆಗಿರೋ ಕನಸು ಕಾಣಬೇಕಷ್ಟೇ ನಾವು. ವಿಮಾನ ನಿಲ್ದಾಣದ ಜಾಗದಲ್ಲಿ ಹಾದು ಹೋಗೋ ಹೈಟೆನ್ಷನ್ ವಿದ್ಯುತ್ ಮಾರ್ಗ ಸ್ಥಳಾಂತರ ಕಾರ್ಯ ನಡೆಯದೇ ಇರೋ ಕಾರಣ ವಿಮಾನ ನಿಲ್ದಾಣದ ಕಾಮಗಾರಿ ಸ್ಥಗಿತಗೊಳ್ಳಲು ಪ್ರಮುಖ ಕಾರಣವಾಗಿ ಪರಿಣಮಿಸಿದೆ. DGCA ಕ್ಲಿಯರೆನ್ಸ್ಗೆ ಕೆಲವು ಇದಿದೆ, ಅಬ್ಸ್ಟಕಲ್ಸ್ ಇದೆ. ಅದನ್ನು ಅವರು ರಿಮೂವ್ ಮಾಡಬೇಕಂತ ಹೇಳಿದ್ದಾರೆ. ಬಟ್ ಅದಕ್ಕೆ ಇವರು ಆಲ್ಟರ್ನೇಟಿವ್ ಬೇರೆ ಬದಲಿ ವ್ಯವಸ್ಥೆಯನ್ನು ಮಾಡ್ಕೋಬಹುದು ಅಂತ ಕರೆಸ್ಪಾಂಡೆನ್ಸ್ ಆಗ್ತಾ ಇದೆ. ಅದು ಸೆಟ್ಲ್ ಆದ ತಕ್ಷಣ ಮತ್ತೆ ಇದು ಪ್ರಾರಂಭ ಮಾಡ್ತಾರೆ. ಏನು ತೊಂದರೆ ಇರಲಿಕ್ಕಿಲ್ಲ. ಬಟ್ ಆದರೆ ಒಂದು ಹೈ ಟೆನ್ಷನ್ ಲೈನ್ ಶಿಫ್ಟ್ ಆಗಬೇಕು. ಒಟ್ನಲ್ಲಿ ಮತ್ತೆ ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಮಲೆನಾಡ ನಗರಿಗೆ ಜೂನ್ ಅಂತ್ಯಕ್ಕಾದ್ರೂ ಲೋಹದ ಹಕ್ಕಿಯು ಪ್ರಾಯೋಗಿಕವಾಗಿ ಬಂದಿಳಿಯೋ ದಿನ ಹತ್ತಿರವಾಗೋ ನಿರೀಕ್ಷೆ ಇದೆ. ಮಲೆನಾಡಿಗರು ಲೋಹದ ಹಕ್ಕಿ ಆಗಮನಕ್ಕಾಗಿ ಕಾತುರದಿಂದ ಕಾಯ್ತಿದ್ದಾರೆ. ರಾಜೇಶ್ ಕಾಮತ್, ಸುವರ್ಣ ಸುದ್ದಿವಾಹಿನಿ, ಶಿವಮೊಗ್ಗ.